ಸರ್, ಇವತ್ತು ವೆಂಕಟಾಲ ವಾರ್ಡನ್ನು ಏರೋ ಸಿಟಿ ವಾರ್ಡ್ ಅಂತ ಬದಲಾಯಿಸೋದಕ್ಕೆ ಪ್ರತಿಭಟನೆ ಮಾಡ್ತಾಯಿದೆ ಸರ್. ನಿಮ್ಮ ಆಗ್ರಹ ಏನು ಸರ್? ನಮ್ಮ ಆಗ್ರಹ ಸರ್ಕಾರದ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಆಮೇಲೆ ಶಾಸಕರಿಗೂ ಆದರೆ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಮ್ಮ ಪ್ರಶ್ನೆ ಇದೆ. ಮೊನ್ನೆ ತಾನೇ ನಮ್ಮ ಕೆಂಪೇಗೌಡ ವಾರ್ಡಿಂದ ನಮ್ಮನ್ನು ವೆಂಕಟಾಲನ ವಿಭಜನೆ ಮಾಡಿ ಆಕಾಶ ವಾರ್ಡ್ ಅಂತ ಇಟ್ಟಿದ್ರು. ತುಂಬ ನಮ್ಮೆಲ್ಲ ಆಕ್ರೋಶಭರಿತರಾಗಿ ವಾರ್ಡಿನ ಎಲ್ಲ ಜನರು ಅದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸಿ ನಾವು ಪ್ರತಿಭಟನೆ ಮಾಡಿದ್ವಿ. ಆದರೆ ಮತ್ತೊಂದು ಎಡವಟ್ಟು ಏನಾಗಿದೆ ಅಂದರೆ, ಇವಾಗ ಏರೋ ಸಿಟಿ ಅನ್ನೋ ಆಂಗ್ಲ ಹೆಸರನ್ನು ನಾಮಕರಣ ಮಾಡಿದ್ದಾರೆ. ಯರ್ಕಣ ಕೋಗಿಲಿ ಯರ್ಕಣ ಮಾಮರ ಅನ್ನೋ ಕವಿವಾಣಿ ಇವತ್ತು ನಮಗೆ ಹಬ್ಬ ಬರ್ತದೆ. ಇದೀಗ ನಾವು ರಾಜ್ಯೋತ್ಸವ ಮುಗಿಸಿ ಒಂದು 15 ದಿನ ಕೂಡ ಆಗಲಿಲ್ಲ. ಈ ರಾಜ್ಯೋತ್ಸವದ ಸಮಯದಲ್ಲಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು, ಆಡಳಿತ ಭಾಷೆ ಕಚೇರಿ ಭಾಷೆ ಕನ್ನಡ ಅಂತ ಘೋಷಣೆ ಮಾಡ್ತೀವಿ, ಕನ್ನಡದಲ್ಲೇ ಮಾಡ್ತೀವಿ ಅಂತ. ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹ ಇದ್ರ ಬಗ್ಗೆ ದೊಡ್ಡ ದೊಡ್ಡ ಜಾಹೀರಾತನ್ನು ಹಾಕಿ ಕನ್ನಡವೇ ಉಸಿರು, ಕನ್ನಡವೇ ಇದು ಅಂತ ಹೇಳಿದ್ರು. ಆ ಕನ್ನಡದ ಗುಂಗಿನಲ್ಲಿ ನಾವು ಇರಬೇಕಾದ್ರೆ ಈಗ ನಮ್ಮ ವಾರ್ಡಿಗೆ ಏರೋ ಸಿಟಿ ಅಂತ ಆಂಗ್ಲ ಭಾಷೆಯ ಹೆಸರನ್ನು ಇಟ್ಟಿರೋದು ನಿಜವಾಗ್ಲೂ ನಮಗೆಲ್ಲ ಬೇಸರ ಮತ್ತು ಆಕ್ರೋಶನೂ ತಂದಿದೆ. ದಯಮಾಡಿ ನೀವೇನೇ ಹೆಸರಿಡಿ, ಈ ಮಣ್ಣಿಗೆ, ಈ ಜಲಕ್ಕೆ, ಈ ಭಾಷೆಗೆ ಗೌರವ ಬರೋಂಥ ಹೆಸರಿಟ್ಟರೆ ತುಂಬ ನಮಗೆಲ್ಲ ಖುಷಿ ಆಗ್ತಿದೆ. ದಯಮಾಡಿ ಇದನ್ನು ಪ್ರತಿಷ್ಠೆಯಾಗಿ ತಗೊಳ್ಳೋದಿಲ್ಲ. ಇದನ್ನು ಒಂದು ಜನರ ಬೇಡಿಕೆ ಅಂತ ಪರಿಗಣಿಸ್ಬೇಕು ತಾವು. ಆಮೇಲೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಈ ಹೆಸರು ಬರೋದಕ್ಕೆ ಈ ಭೂಮಾಫಿಯಾ ಮತ್ತು ದೊಡ್ಡ ದೊಡ್ಡ ಕಂಪ್ನಿಗಳು ಕಾರಣ ಅಂತ ಹೇಳ್ತಾರೆ. ಯಾಕೆಂದರೆ ತಮ್ಮ ವಹಿವಾಟನ್ನು, ತಮ್ಮ ಬಿಸ್ನೆಸ್ಸನ್ನು ಜಾಸ್ತಿ ಮಾಡ್ಕೊಬೇಕಾದ್ರೆ ತುಂಬ ರಾಷ್ಟ್ರೀಯ ಕಂಪ್ನಿಗಳು ಇವೆಲ್ಲ ಸೇರಿ ಇವು ಶಿಫಾರಸು ಮಾಡಿರೋ ಹೆಸರು ಅಂತ. ದಯಮಾಡಿ ಆ ಕಂಪ್ನಿಗಳಿಗೆ ಬೆಲೆ ಕೊಡಬೇಡಿ. ಸಾಮಾನ್ಯ ಜನರ, ಕನ್ನಡಿಗರ, ಇಲ್ಲಿನ ಮಣ್ಣಿನ ಮಕ್ಕಳ ಭಾವನೆಗೆ ನೀವು ಬೆಲೆ ಕೊಟ್ಟು ಈ ಹೆಸರನ್ನ ಚೇಂಜ್ ಮಾಡಿ ದಯಮಾಡಿ ವೆಂಕಟಾಲ ವಾರ್ಡ್ ಅಥವಾ ಮಾರುತಿನಗರ ವಾರ್ಡ್ ಅಂತಿಟ್ಟರೆ ಸಮಸ್ತ ಕನ್ನಡಿಗರಿಗೂ, ವಿಶೇಷವಾಗಿ ಸ್ಥಳೀಯ ಜನಗಳಿಗೆ ಸಂತೋಷ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ದಯವಿಟ್ಟು ಇದನ್ನು ಮನಸ್ಸಿ.